ಸಿಡಿಲು ಬಡಿದು ಹಾನಿಯಾಗಿರುವ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ತಾಲೂಕು ತಹಶೀಲ್ದಾರ್ ಮಂಜುನಾಥ್ ಅವರ ಜೊತೆಗಿದ್ದು ಶೀಘ್ರವಾಗಿ ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ಚರ್ಚಿಸಿದರು. ಮತ್ತೆ ಇದು ಪಂಡು ಮಾತೆಲ್ಲ ಫುಲ್ಲು ಯಾಕೆ ಬರ್ತಾರೆ ಬರ್ತದೆ ಎರಡು ಮಾತ್ರ ನಿಗಲೇ ಲೆಪ್ಪಡಕ್ಕೆಲ್ಲ ಲೆಪ್ಪು ಮಾತಿರಲ್ಲ ಲೆಪ್ಪದು ನಮ್ಮ ಮಾಡ್ಕೊಂಡಿದ್ದೀರ ಬಣ್ಣ ಆ ಪ್ರಶ್ನೆ ನಾನು ಅಡ್ಡ ಪ್ರಶ್ನೆಗಳು ಚೆನ್ನಾಗಿಲ್ಲ ಲೆಪ್ಪಂಡ ಒಂದು ಸೈಡ್ ಯಾರ ಬಂದು ಕೆಲಸ ತಗಲಿ ಖುಷಿ ಬರ್ತದೆ ನಾಡ ಎಟ್ಟ ಪ್ರಶ್ನೆದಾರ ಐದು ಒಂದು ಅಡ್ಡ ಪ್ರಶ್ನೆ ಕೊಡೋದು ಮತ್ತೆ ಮುಗಿ ಸತ್ಯ ಆಗುಂಟು. 2 ದಿವಸಗಳ ಹಿಂದೆ ಅಂದರೆ ಕಳೆದ ಶನಿವಾರದಂದು ಬಹಳಷ್ಟು ದೊಡ್ಡ ಸಿಡಿಲು ಮಳೆ ಬಂದ ದಿವಸ ಆವತ್ತು ಈ ದೇವಸ್ಥಾನಕ್ಕೆ ಅಂದರೆ ಇತಿಹಾಸ ಪ್ರಸಿದ್ಧ ಇರುವಂಥ ದೇವಸ್ಥಾನ, ಭಾಳಷ್ಟು ಹಳೆಯ ದೇವಸ್ಥಾನ, ಎ ಗ್ರೇಡ್ ಟೆಂಪಲ್ ನಮ್ಮದು ಕಾರಿಂಜ ಟೆಂಪಲ್. ಈ ಟೆಂಪಲ್ನ ಶಿಖರದ ತುದಿಯಲ್ಲಿರುವ ಬಂಡೆ ಮೇಲೆ ನಿಂತಂಥ ಒಂದು ಭವ್ಯವಾದ ಮಂದಿರ. ಇದರ ಮಂದಿರದ ಕಲಶದ ಭಾಗಕ್ಕೆ ಒಂದು ಸಿಡಿಲು ಬಡಿದು ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜಿಂದ ನಾವು ಅದನ್ನು ಶೀಘ್ರ ಸರಿಪಡಿಸಬೇಕಾಗಿದೆ. ಅದರಿಂದ ಊರಿನವರೆಲ್ಲ ಸೇರಿ ಇವತ್ತು ತಹಶೀಲ್ದಾರ್ ಬಂದು ವಿಸಿಟ್ ಮಾಡಿದ್ದಾರೆ. ಶೀಘ್ರದಲ್ಲೇ ಇವತ್ತು ನಾಳೆ ಒಳಗೆ ಅವರು ಇದರ ಪೂರ್ಣ ಏನು ಅದರದ್ದು ಡ್ಯಾಮೇಜ್ ವೆಚ್ಚ ತಗಲಿಕ್ಕಿದೆ ಅದನ್ನು ಎಸ್ಟಿಮೇಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಇಮಿಡಿಯೇಟಾಗಿ ಮಾಡಿಬಿಟ್ಟು ಸರ್ಕಾರದ ಗಮನಕ್ಕೂ ತಂದು ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಗಮನಕ್ಕೂ ತಂದು ಆದಷ್ಟು ಶೀಘ್ರ ಇದನ್ನು ಸರಿ ಮಾಡಿ, ಅಂದರೆ ಒಂದು ಎಲ್ಲ ನಮ್ಮ ಕಮಿಟಿ ಅಧ್ಯಕ್ಷರು ಇದ್ದಾರೆ, ಎಲ್ಲ ಮೆಂಬರ್ಗಳು ಮತ್ತು ಎಲ್ಲ ಊರಿನ ಪ್ರಮುಖರು ಒಟ್ಟಿಗೆ ಸೇರಿದ್ದಾರೆ. ಅದರಿಂದ ಎಲ್ಲರೂ ಸೇರಿಬಿಟ್ಟು ಒಂದು ಪ್ರಶ್ನಾಚಿಂತನವನ್ನು ಕೂಡ ಮಾಡಿಬಿಟ್ಟು, ಭಾಳಷ್ಟು ವರ್ಷ ಆಗಿದೆ ಮೇಲೆ ದೇವಸ್ಥಾನಕ್ಕೆ ಹಿಂದೆ ಇಲ್ಲಿ ಜಾತ್ರೆ ಆಗಬೇಕು ಒಂದು ಭಾಳಷ್ಟು ಬಂದಿತ್ತು ದೇವರ ಲೀಲೆ ಗೊತ್ತಿಲ್ಲ ನಮಗೆ, ಏನೊಂದು ಅವಕಾಶ ಬಂದಿದೆ. ಇದನ್ನೆಲ್ಲರೂ ಸೇರಿಬಿಟ್ಟು ನಾವು ಮಾಡಬೇಕು ಅಂತ ಚಿಂತನೆ ಊರವರ ಮನದಲ್ಲಿದೆ. ಅದಕ್ಕೆಲ್ಲರೂ ನಾವು ಸಹಕಾರ ಮಾಡಿ ಇದನ್ನು ಸರಿ ಮಾಡುವ ಮುಖಾಂತರ ಇದನ್ನು ಪುನರ್ ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ಮಾಡಬೇಕು ಅಂತ ನಾವು ಚಿಂತನೆ ಮಾಡಿದ್ದೇವೆ. ಧನ್ಯವಾದಗಳು.